ಎಲ್ಲರಿಗೂ ನಮಸ್ಕಾರ. ಥಟ್ಟತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ವರ್ಷ ಮುಗಿತಾ ಇದೆ, ಹೊಸ ವರ್ಷ ಹುಟ್ಟಲಿದೆ. ಈ ಒಂದು ಸಂಧ್ಯಾಕಾಲದಲ್ಲಿ ಈ ಕ್ಷಣ ನಾವಿದ್ದೇವೆ. ತಮ್ಮೆಲ್ಲರಿಗೂ ಬರಲಿರುವ ಹೊಸ ವರ್ಷ ಒಳ್ಳೆಯದನ್ನು ಮಾಡಲಿ, ಶುಭವನ್ನು ಮಾಡಲಿ, ಮಂಗಳಕರವಾಗಿರಲಿ, ತಮ್ಮ ಬದುಕು ಭವ್ಯವಾಗಿರಲಿ ಅಂತ ವೈಯಕ್ತಿಕವಾಗಿ ಹಾಗೂ ನಮ್ಮ ಕೇಂದ್ರದ ಪರವಾಗಿ ತಮ್ಮೆಲ್ಲರಿಗೂ ಆಶಿಸ್ತಾ ಇದ್ದೇನೆ. ಏನು ಸರ್, ಬರೀ ಆಶಿಸೋದು ಅಷ್ಟೇನಾ, ಮತ್ತೇನೂ ಇಲ್ವಾ ಅಂತ ಕೇಳೋದಾದರೆ ಖಂಡಿತ ಉಂಟು. ನಿಮ್ಮ ಕಿವಿಗಳಿಗೆ, ನಿಮ್ಮ ಮನಸ್ಸಿಗೆ, ನಿಮ್ಮ ಆತ್ಮಕ್ಕೆ ಆನಂದವನ್ನು ಕೊಡುವಂಥ ಸೊಗಸಾದ ಗಾಯನ ಇಬ್ಬರು ಯುವ ಪ್ರತಿಭೆಗಳಿಂದ ಮೊದಲು ಅವರ ಹಾಡನ್ನು ಕೇಳಿಬಿಡೋಣ, ಆನಂತರ ಅವರ ಪರಿಚಯ ಮಾಡ್ಕೋಬೋದು. ಈಗ ಕರ್ಣ ರಸಾಯನ ಆರಂಭವಾಯಿತು. ಹೊಸ ಬೆಳಕು ಮೂಡುತ್ತಿದೆ, ಬಂಗಾರದ ರಥವೇರುತ್ತಾ ಆಕಾಶದಿ ಓಡಾಡುತ್ತಾ ಅತ್ತ ಇತ್ತ ಸುತ್ತಮುತ್ತ ಚೆಲ್ಲಿದ ಕಾಂತಿಯ ರವಿಕಾಂತಿಯ ಹೊಸ ಬೆಳಕು ಮೂಡುತ್ತಿದೆ. ಬಳ್ಳಿಯಲ್ಲಿ ಮುಗ್ಗು ಹಿಗ್ಗಿ ನಗುತ್ತಲಿದೆ, ತಣ್ಣನೆ ಗಾಳಿ ಪರಿಮಳ ಹಿರಿ ಅಲ್ಲಿ ಇಲ್ಲಿ ಹೂವ ಕಂಪ ಹರಡುತ್ತಲಿದೆ. ಬಳ್ಳಿಯಲ್ಲಿ ಮುಗ್ಗು ಹಿಗ್ಗಿ ನಗುತ್ತಲಿದೆ, ತಣ್ಣನೆ ಗಾಳಿ ಪರಿಮಳ ಹಿರಿ ಅಲ್ಲಿ ಇಲ್ಲಿ ಹೂವ ಕಂಪ ಹರಡುತ್ತಲಿದೆ. ಬೆಳ್ಳಿ ಬೆಳಕನ್ನು ನೋಡಿ ಮಂಜು ಮರೆಯಾಗಿ ಓಡಿ, ಬೆಳ್ಳಿ ಬೆಳಕನ್ನು ನೋಡಿ ಮಂಜು ಮರೆಯಾಗಿ ಓಡಿ, ಎಲೆಯ ಮರೆಯ ಸೇರಿ ನಲಿವ ಕೋಗಿಲೆ ಹಾಡಿದೆ. ಹೊಸ ಬೆಳಕು ಮೂಡುತ್ತಿದೆ, ಬಂಗಾರದ ರಥವೇರುತ್ತಾ ಆಕಾಶದಿ ಓಡಾಡುತ್ತಾ ಅತ್ತ ಇತ್ತ ಸುತ್ತಮುತ್ತ ಚೆಲ್ಲಿದ ಕಾಂತಿಯ ರವಿಕಾಂತಿಯ. ಎಂತಹ ಅನ್ವರ್ಥ ಗೀತೆಯನ್ನು ತಾವು ಹಾಡಿದ್ರಿ. ಹೊಸ ಬೆಳಕು ಮೂಡ್ತಾ ಇದೆ, ಅನುಮಾನವೇ ಇಲ್ಲ. ಕೇವಲ ನಮ್ಮ ನಿಮ್ಮ ಬದುಕಲ್ಲಿ ಮಾತ್ರ ಹೊಸ ಬೆಳಕು ಮೂಡಲಿ ಅಂತ ಹೇಳಿದೆ. ಜಗತ್ತಿನ ಎಲ್ಲರ ಪಾಲಿಗೆ, ಎಲ್ಲ ಜೀವಿಗಳ ಪಾಲಿಗೆ ಹೊಸ ಬೆಳಕು ಮೂಡಲಿ ಅಂತ ನಾವು ಆಶಿಸೋಣ. ವೀಕ್ಷಕರೇ, ಹೊಸ ಬೆಳಕು ಮೂಡಲಿ ಅನ್ನೋ ಈ ಸೊಗಸಾದ ಗೀತೆಯನ್ನು ರಾಜ್ಕುಮಾರ್ ಅವರು ಹಾಡಿದರು. ಆ ಸಾಹಿತ್ಯವನ್ನು ಗಮನಿಸಿದ್ರೆ ಚಿ ಉದಯಶಂಕರ್ ಅವರು ಬರೆದದ್ದು. ಅತ್ಯಂತ ಸರಳವಾದ ಶಬ್ದಗಳು ನೇರವಾಗಿ ಅರ್ಥವನ್ನು ಬಿಟ್ಟುಕೊಡುತ್ತೆ. ಯಾವುದೇ ಶಬ್ದದ ಅರ್ಥ ಗೊತ್ತಾಗಲಿಲ್ಲ ಅಂತ ಯೋಚಿಸುವ ಪ್ರಮೇಯವೇ ಬರೋದಿಲ್ಲ. ಅದ್ಭುತವಾದ ಗೀತೆಯನ್ನು ಉದಯಶಂಕರ್ ಅವರು ನಮಗೆ ಕೊಟ್ಟಿದ್ದಾರೆ. ಆ ಗೀತೆಯನ್ನು ಅಷ್ಟೇ ಚೆನ್ನಾಗಿ ಹಾಡುವುದರ ಮೂಲಕ ನಮಗೆ ತಲುಪಿಸಿದ್ದಾರೆ ಈ ಯುವ ಗಾಯಕರು. ಮೊದಲಿಗೆ ದಾಮೋದರ ನಾಯಕ್, ಆನಂತರ ಶ್ವೇತಾ ಪ್ರಭು ಅವರು. ಇಬ್ಬರೂ ಸಹ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಕನ್ನಡ ಗೀತೆಗಳನ್ನು, ಕನ್ನಡ ಸಾಹಿತ್ಯವನ್ನು, ಸುಗಮ ಸಂಗೀತವನ್ನು, ಚಿತ್ರಗೀತೆಯನ್ನು, ಒಟ್ಟಲ್ಲಿ ಸಂಗೀತ ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಅವರು ಇವತ್ತು ನಮ್ಮ ಜೊತೆ ಇದ್ದು ತಮ್ಮ ಪಯಣದ ಒಂದು ಪಕ್ಷಿ ನೋಟವನ್ನು ನೀಡ್ತಾ, ತಮ್ಮ ಸಂಗೀತದ ಪಯಣ ಹೇಗಿತ್ತು ಅನ್ನೋದನ್ನು ತಿಳಿಸ್ತಾ, ಹಾಗೆಯೇ ಸಂಗೀತ ವಿಜ್ಞಾನದ ಬಗ್ಗೆ ಒಂದಷ್ಟು ಒಳನೋಟವನ್ನು ಕೊಡಲಿದ್ದಾರೆ. ಹಾಗಾಗಿ ತಮ್ಮೆಲ್ಲರ ಪರವಾಗಿ ಮೊದಲಿಗೆ ದಾಮೋದರ್ ನಾಯಕ್ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಸರ್, ಸ್ವಾಗತ ತಮಗೆ. ಧನ್ಯವಾದಗಳು ಸರ್.
ದಾಮೋದರ್ ನಾಯಕ್ ಅವರ ಜೊತೆ ಬಂದಿದ್ದಾರೆ ಶ್ವೇತಾ ಹಿರೇಮಠ ಅವರು. ಅವರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಧನ್ಯವಾದಗಳು ಸರ್. ದಾಮೋದರ್ ಅವರೇ, ಮೊದಲಿಗೆ ನಿಮ್ಮ ಬಗ್ಗೆ ಒಂದಷ್ಟು ಮಾಹಿತಿ ತಿಳ್ಕೋಬೇಕು ಅಂತ ಆಸೆ. ನಿಮ್ಮ ಹೆತ್ತವರ ಬಗ್ಗೆ, ಊರಿನ ಬಗ್ಗೆ, ನಿಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸದ ಬಗ್ಗೆ, ಸಂಗೀತದ ಬಗ್ಗೆ, ವಿಶೇಷವಾಗಿ ಸಂಗೀತ ಗುರುಗಳ ಬಗ್ಗೆ, ನೀವು ನಡೆದು ಬಂದ ಪಯಣ ಸಂಕ್ಷಿಪ್ತವಾಗಿ ನಮಗೆ ದಯವಿಟ್ಟು ತಿಳಿಸಿ. ಖಂಡಿತ ಸರ್. ನನ್ನ ಹೆಸರು ಬಂದ್ಬಿಟ್ಟು ದಾಮೋದರ್ ನಾಯ್ಕ್ ಅಂತ. ನಮ್ಮ ತಂದೆಯವರು ವಿಷ್ಣು ದಾಮೋದರ್ ನಾಯ್ಕ್ ಅಂತ. ನಮ್ಮ ಪರಂಪರೆ ಹಾಗೆ ಇದೆ. ನಮ್ಮ ತಾತನ ಹೆಸರು ನನಗೆ ಮತ್ತು ನಮ್ಮ ತಂದೆಯವರಿಗೆ ಹಾಗೆ ಬೆಳ್ಕೊಂಬಂದಿದೆ. ನಮ್ಮ ತಾಯಿ ಬಂದುಬಿಟ್ಟು ಶಕುಂತಲಾ ವಿಷ್ಣು ನಾಯ್ಕ್ ಅಂತ. ನಾನು ಹುಟ್ಟಿದ್ದು ಹೊನ್ನಾವರ ತಾಲೂಕಿನ ಚಂದಾವರ ಊರಿನಲ್ಲಿ, ಕಾರವಾರ ಡಿಸ್ಟಿಕ್, ಇವಾಗ ಉತ್ತರ ಕನ್ನಡ ಅಂತ ನಾವು ಹೇಳ್ತೀವಿ. ಇದು ನಮ್ಮ ಚಂದಾವರ ಊರು ಬಂದುಬಿಟ್ಟು ಶಂಕರಣ್ಣ ಅನಂತ ನಾಗವರ ಊರ ಹತ್ತಿರ ಮಲ್ಲಾಪುರ ಅಂತ ಅವ್ರ ಊರು. ಅವ್ರ ಪಕ್ಕದಲ್ಲಿರೋದೇ ನಾವು. ಸೊ ತುಂಬ ನಂಟಿದೆ ನನಗೆ ಮತ್ತು ಶಂಕರ್ ಸರ್ ಅವರಿಗೆ, ಅಂದರೆ ಶಂಕರ್ ಸರ್ ಅವರಿಗೆ ಮತ್ತು ನಾವು ಇರುವಂಥ ಪ್ಲೇಸ್ ಬಗ್ಗೆ. ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಚಂದಾವರದಲ್ಲೇ, ಕಲ್ತಿದ್ದು ಚಂದಾವರದಲ್ಲೇ, ಓದಿದ್ದು ಮಲ್ಲಾಪುರದಲ್ಲಿ. ನನ್ನ 8th ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ಮಲ್ಲಾಪುರಲ್ಲಿ ಕಲಿತೆ. ಅದಾದಮೇಲೆ ಗೌರ್ಮೆಂಟ್ ITI ಹೊನ್ನಾವರದಲ್ಲಿ ಗೌರ್ಮೆಂಟ್ ITI ಮಾಡಿದೆ. ತದನಂತರ ಬೆಂಗಳೂರಿಗೆ ಬಂದೆ. ಇಲ್ಲಿ ಸ್ವಲ್ಪ ಕೆಲಸ ಮಾಡಿದೆ. ಬೆಂಗಳೂರಿಗೆ ಬಂದು ಇಲ್ಲೇ ಡಿಪ್ಲೊಮಾ ಕರೆಸ್ಪಾಂಡೆನ್ಸ್ ಕೋರ್ಸ್ ಮಾಡಿದೆ. ಬೆಂಗಳೂರಿಗೆ ಬಂದೆ 2007ರಲ್ಲಿ ಹತ್ತರ ತನಕ. ನನ್ನ ಸಂಗೀತ ಗುರುಗಳು ಬಂದುಬಿಟ್ಟು ಮೊದಲಿಗೆ ನಮ್ಮ ಸ್ವಂತ ಅಣ್ಣ ಸುಧಾಕರ್ ನಾಯಕ್ ಅಂತ. ಅವರು ತಬಲಾ ವಾದಕರು ಬೇಸಿಕಲಿ. ಅವ್ರ ಜೊತೆನೇ ಭಜನ್ಸ್ಗೆಲ್ಲ ಹೋಗ್ತಾ ಇದ್ದೆ. ಅವ್ರ ಜೊತೆನೇ ಹಾಡನ್ನು ಕಲಿತೆ. ತಾಳಜ್ಞಾನ ಕೂಡ ಅವರಿಂದನೇ ಬಂತು. ಅದಾದಮೇಲೆ ಈ ಭಜನನ್ನು ನಾನು ಇನ್ನೊಬ್ಬ ನಮ್ಮ ಗುರುಗಳಾದಂಥ ವಸಂತ ಭಟ್ ಗುಂಡಿಬೈಲ್ ಅಂತ, ಇವಾಗ ಅವರಿಲ್ಲ, ಅವ್ರ ಜೊತೆ ಭಜನ್ಸ್ಗಳಲ್ಲೆಲ್ಲ ಹೋಗ್ತಾ ಇದ್ದೆ. ಆಮೇಲೆ ಸಿನಿಮಾ ಸಂಗೀತಗಳನ್ನು ಅಲ್ಲಿ ಇಲ್ಲಿ ಆರ್ಕೆಸ್ಟ್ರಾದಲ್ಲೆಲ್ಲ ಮಾಡ್ತಾ ಇದ್ದೆ. ಈಗ ಪ್ರಸ್ತುತ ನಮ್ಮ ಡಾಕ್ಟರ್ ಹಂಸಲೇಖ ಅವರ ಗರಡಿಯಲ್ಲಿ ಬೆಳೀತಾ ಇದ್ದೀನಿ. ಜೊತೆಗೆ ನಮ್ಮ ಶ್ವೇತಾಪ್ರಭು ಅವರ ಕಾರ್ಯಕ್ರಮದಲ್ಲೆಲ್ಲ ಹೋಗ್ತಾ ಇರ್ತೀನಿ. ಅವ್ರ ಜೊತೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀನಿ. ಹೀಗೆ ಕರ್ನಾಟಕದ ಹೊರತುಪಡಿಸಿನೂ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀನಿ. ಬಹಳ ಸಂತೋಷ ದಾಮೋದರ್ ನಾಯಕ್. ಶ್ವೇತಾ ಹಿರೇಮಠ ಅವರೇ, ತಮ್ಮ ಪರಿಚಯ. ಸರ್, ನಾನು ಹುಟ್ಟಿದ್ದು ಬೆಂಗಳೂರಿನಲ್ಲಿ, ಆದರೆ ನನ್ನ ತಂದೆ ತಾಯಿ ಅವರು ಇದ್ದಿದ್ದು ಚಿತ್ರದುರ್ಗದಲ್ಲಿ. ಸರ್, ಅವರು ಸರ್ಕಾರಿ ನೌಕರಿ ಇಬ್ಬರಿಗೂ ಇರೋದ್ರಿಂದ ಬೆಂಗಳೂರಿಗೆ ಬಂದು ಶಿಫ್ಟ್ ಆಗಿದ್ದರು. ನಾನು 4ನೇ ಕ್ಲಾಸಲ್ಲಿದ್ದಾಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಬಾಲಕೃಷ್ಣ ರಾವ್ ಅವರ ಹತ್ರ ಶುರು ಮಾಡಿದ್ದು. ತಂದೆ ತಾಯಿ ಇಬ್ಬರು ಸರ್ಕಾರಿ ನೌಕರರಾಗಿದ್ದರಿಂದ ಎಲ್ಲ ಕಡೆ ಟ್ರಾನ್ಸ್ಫರ್ ಆಗ್ತಾಯಿತ್ತು. ನಾನು ಗುರುಗಳನ್ನ ಚೇಂಜ್ ಮಾಡಬೇಕಾಗಂತ ಅನಿವಾರ್ಯತೆ ಬರ್ತಾಯಿತ್ತು. ಬಹಳಷ್ಟು ಗುರುಗಳ ಹತ್ರ ಸಂಗೀತ ಕಲ್ತಿದ್ದೀನಿ ನಾನು. ರಾಜೇಶ್ವರಿ NS ಅಂತ ಅವ್ರ ಹತ್ರ. ತದನಂತರ ರಾಜನ್ ನಾಗೇಂದ್ರ ಸರ್, ರಾಜನ್ ಸರ್ ಇದ್ದಾರಲ್ಲ ಸಂಗೀತ ನಿರ್ದೇಶಕರು, ಅವ್ರ ಹತ್ರ ವಾಯ್ಸ್ ಕಲ್ಚರ್ ಕೋರ್ಸ್ ಕಲ್ತ್ಕೊಂಡಿದ್ದೀನಿ. ನಂತರ KM ಕುಸುಮ ಅವ್ರ ಹತ್ರ ಸುಗಮ ಸಂಗೀತ ಕಲ್ತ್ಕೊಂಡೆ. ಆಮೇಲೆ ವೆಂಕಟೇಶ್ ಆಲ್ಕೋಡು, ಕಾಶಿನಾಥ್ ಪತ್ತಾರಿ ಅವ್ರ ಹತ್ರ ಹಿಂದೂಸ್ತಾನಿ. ಈ ಥರ ಎಲ್ಲೆಲ್ಲಿ ನನಗೆ ಟ್ರಾನ್ಸ್ಫರ್ ಆಗಿ ಹೋಗ್ತಾ ಇತ್ತು ಅಲ್ಲಲ್ಲಿ ಗುರುಗಳ ಮತ್ತೆ ಚೇಂಜ್ ಆಗ್ತಾ ಇತ್ತು ನನಗೆ. ಬಟ್ ಎಲ್ಲರೂ ಅತ್ಯುತ್ತಮವಾದ ಗುರುಗಳು ನನಗೆ ಸಿಕ್ಕಿರೋದು ನನ್ನ ಪುಣ್ಯ ಅಂತ ಹೇಳ್ಬೋದು. ಈಗಲೂ ಕಲಿತಾ ಇದ್ದೀನಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ. ಅಭಿಜಿತ್ ಶೆಣೈ ಮತ್ತು ಪ್ರತಿಮಾ ಆತ್ರೇಯ ಅವ್ರ ಹತ್ರ ಕಲಿತಾ ಇದ್ದೀನಿ ಸರ್. ಸಾಂಪ್ರದಾಯಿಕ ಶಿಕ್ಷಣ ಏನು ಮಾಡಿದ್ದೀರಿ ಸರ್? MSc ಬಯೋಟೆಕ್ನಾಲಜಿ ಮಾಡಿದ್ದೀನಿ ಸರ್. ಹಾಂ. ಅಲ್ಲ, ಒಂದು ಸಣ್ಣ ಅನುಮಾನ ನನಗೇನು ಅಂದರೆ, ಹೇಳಿ ಸರ್. ದಾಮೋದರರು ನೀವು ಇಬ್ಬರೂ ಸಹ ಒಂದು ವೃತ್ತಿಪರ ಶಿಕ್ಷಣವನ್ನು ಪಡೆದಿದ್ದೀರಿ. ಅಲ್ಲಿ ಮುಂದುವರೆದೇ ಸಂಗೀತಕ್ಕೆ ಯಾಕೆ ಬಂದಿರಿ? ಸರ್, ಇದು ನಾನು ಯಾವತ್ತೂ ನೆನೆಸಿರಲಿಲ್ಲ ಇದನ್ನೇ ಪ್ರೊಫೆಷನಾಗಿ ತೊಗೋಬೇಕು ಅಂತ. ಬಟ್ ತುಂಬ ಆಸೆ ಇತ್ತು. MSc ಆದ ನಂತರ ಒಂದು ರಿಯಾಲಿಟಿ ಶೋಗೆ ಹೋದೆ ಸರ್ ನಾನು ಹಾಡೋಕ್ಕೆ. ಸ್ವಲ್ಪ ಟೈಮ್ ಇತ್ತು ಅಂತೇಳಿ. ಆಗ ಹೋದವಳು ನನಗೆ ಹಿಂದೆ ವಾಪಸ್ ಬರೋ ಅಂಥ ಅವಕಾಶನೇ ಸಿಗಲಿಲ್ಲ. ಇಲ್ಲಿ ಒಂದು ಕಡೆಯಿಂದ ಒಂದು ಕಡೆ ಒಳ್ಳೊಳ್ಳೆ ಸ್ಟೇಜ್ಗಳು ಸಿಗ್ತಾ ಹೋಯಿತು. ಮತ್ತು ಹಂಸಲೇಖ ಸರ್ ಅಂಥವರೆಲ್ಲ ಒಳ್ಳೆ ಕಂಠ ಇದೆ ನಿನಗೆ, ನೀನು ಹಿನ್ನೆಲೆ ಗಾಯನ ಮಾಡ್ಬೋದು ಅಂತೇಳಿ ಉತ್ತೇಜನ ಕೊಟ್ಟು ಅವಕಾಶನೂ ಹಾಗೆ ಸಿಗ್ತಾ ಹೋಯಿತು ಸರ್. ನನಗೆ ಮತ್ತೆ ಕೆಲಸಕ್ಕೆ ಹೋಗುವಂಥ ಪ್ರಮೇಯ ಬರಲೇ ಇಲ್ಲ. ಆ್ಯಂಡ್ ಒಂದು ಸ್ವಲ್ಪ ಸಂಗೀತದಲ್ಲಿ ತುಂಬ ಮಿಂದು ಅದರಿಂದ ಹೊರಗಡೆ ಬರುವಂಥ ಪ್ರಯತ್ನ ನಾನು ಮಾಡಲೂ ಇಲ್ಲ. ಈಗ ಸಂಗೀತವನ್ನು ಬಿಟ್ಟು ಬದುಕೋ ಶಕ್ತಿನೂ ನಮಗಿಲ್ಲ. ದಾಮೋದರ್ ಅವರೇ, ಏನು ಕಾರಣ? ಕಾರಣ ಅಂತೇಳಿ ನಾನು ಸ್ವಲ್ಪ ದಿನ ಕೆಲಸ ಮಾಡಿದೆ, ಬಟ್ ಜೊತೆಗೆ ಸಂಗೀತವನ್ನು ಕೂಡ ಮಾಡ್ತಾ ಇದ್ದೆ. ಬಟ್ ಏನಾಗ್ತಾಯಿತ್ತು, ಎರಡೂ ಕ್ಲಾಶ್ ಆಗ್ತಾಯಿತ್ತು. ಅಲ್ಲೂ ಕೆಲಸ ಮಾಡೋದು, ಇಲ್ಲಿ ಸಂಗೀತ ಮಾಡೋದು.
ಸೊ ಒಂದೇ ದೋಣಿ ಮೇಲೆ ಕಾಲಿಡೋಣ ಅಂತ ಸಂಗೀತವನ್ನೇ ಪ್ರಾಮುಖ್ಯತೆಯಾಗಿ ತಗೊಂಡು ಸಂಗೀತವನ್ನೇ ಮುಂದುವರಿಸ್ಕೊಂಡು ಹೋಗೋಣ ಅಂತ. ಯಾಕೆಂದರೆ ತುಂಬ ಜನ ಹೇಳಿದ್ರು ಸಂಗೀತ ಅನ್ನೋದು ಎಲ್ಲರಿಗೂ ಒಲಿಯೋದಿಲ್ಲ, ನಿನಗೆ ಒಲ್ದಿದೆ, ನೀನು ಅದನ್ನು ಮಾಡು ಅಂತ ತುಂಬ ಜನ ಹೇಳಿದ್ರು. ಸೊ ಅದಕ್ಕೋಸ್ಕರ ಜಾಬ್ನ ಕ್ವಿಟ್ ಮಾಡಿ ಸಂಗೀತಕ್ಕೆ ಪ್ರಾಮುಖ್ಯತೆ ಕೊಟ್ಟು ಸಂಗೀತ ನಂಬ್ಕೊಂಡು ಬಂದಿದ್ದೀನಿ. ಸಂಗೀತ ಯಾವತ್ತೂ ಮೋಸ ಮಾಡಿಲ್ಲ, ಎಲ್ಲಿ ತನಕ ಬೆಳೆಸ್ಕೊಂಡು ಬಂದಿದೆ. ಒಂದು ಪ್ರಶ್ನೆ ನನ್ನನ್ನು ತೀವ್ರವಾಗಿ ಕಾಡುತ್ತೆ ಈ ಘಟ್ಟದಲ್ಲಿ. ನಮ್ಮ ಹಿರಿಯರು ಋತ ಅನ್ನೋ ಪರಿಕಲ್ಪನೆಯನ್ನು ನೀಡಿದ್ದಾರೆ. ಋತ ಅಂದರೆ ಹುಟ್ಟಿನಿಂದ ಬಂದಂಥ ಗುಣ, ಸ್ವಾಭಾವಿಕ ಗುಣ, ನೈಸರ್ಗಿಕ ಗುಣ, ಇನ್ಬೋರ್ನ್ ಟ್ಯಾಲೆಂಟ್. ಗಾಳಿಗೆ ಬೀಸೋದೇ ಅದರ ಹುಟ್ಟುಗುಣ, ಅದರ ಋತ. ಬೆಂಕಿಗೆ ಸುಡೋದೇ ಅದರ ಋತ, ನೀರಿಗೆ ಹರಿಯೋದೇ ಋತ. ಒಂದು ಹೂವಿಗೆ ಸುಗಂಧವನ್ನು ಬೀರೋದೇ ಅದರ ಋತ. ದಾಮೋದರ್ ನಾಯಕ್ ಅವರ ಋತ ಏನು, ಶ್ವೇತಾ ಹಿರೇಮಠ್ ಅವರ ಋತ ಏನು ಅಂತ ಯೋಚನೆ ಮಾಡ್ತಾ ಇದ್ದೇನೆ ಈಗ ನಾನು. ನಿಮ್ಮ MSc ಅಥವಾ ಸಂಗೀತವ? ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದರೆ, ಬಾಲ್ಯದಲ್ಲಿ ನಿಮ್ಮ ಹೆತ್ತವರು, ನಿಮ್ಮ ಶಾಲಾ ಅಧ್ಯಾಪಕರು, ನಿಮ್ಮ ಗೆಳೆಯರು ನಿಮ್ಮನ್ನು ಅಧ್ಯಯನ ಮಾಡಿ MScಗಿಂತ ಹೆಚ್ಚಾಗಿ ಸಂಗೀತದಲ್ಲಿ ಮುಂದುವರೆದಿದ್ದರೆ ಅಪಾರವಾದ ಸಾಧನೆ ನೀನು ಮಾಡಬಲ್ಲೆ ಅನ್ನೋದನ್ನು ಗುರುತಿಸುವ ಜನ ನಮ್ಮಲ್ಲಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆಗೆ 10-12 ವರ್ಷ ಓದಿದ್ರಿ, ಮತ್ತೆ ಎಲ್ಲೋ ಖುಷಿ ಕೊಡುವಂಥ ಕೆಲಸ ಒಂದು ಕಡೆ ಬರ್ತಾ ಇದ್ದೀರಿ. ಹಾಗಿದ್ದ ಮೇಲೆ ಋತವನ್ನು ಗುರುತಿಸುವಂಥ ಕೆಲಸವನ್ನು ನಾವು ಯಾಕೆ ಮಾಡ್ತಾ ಇಲ್ಲ ಅನ್ನೋ ಒಂದು ಪ್ರಶ್ನೆಯನ್ನು ತಮ್ಮ ಮುಂದೆ ಇಡ್ತಾ, ದಾಮೋದರವರೇ, ಚಿತ್ರಗೀತೆಗಳಲ್ಲೂ ಹಾಡ್ತಾ ಇದ್ದೀರಾ? ಹೌದು ಸರ್. ಯಾವ್ಯಾವ ಚಿತ್ರಗೀತೆಗಳಲ್ಲಿ ಯಾವ ಹಾಡುಗಳನ್ನು ಹಾಡಿದ್ದೀರಿ? ಸರ್, ಪರಪಂಚ ಅಂತ ದಿಗಂತ್ ಅವ್ರು ನಡೆಸಿದಂಥ, ದಿಗಂತ್ ಅವರು ನಡೆಸಿದ್ರು. ಯೋಗರಾಜ್ ಭಟ್ರು ಅದರಲ್ಲಿದ್ದರು. ಯೋಗರಾಜ್ ಭಟ್ ನಿರ್ದೇಶಕರು. ವೀರ್ ಸಮರ್ಥ್ ಅಂತ ಅದಕ್ಕೆ ಮ್ಯೂಸಿಕ್ ಡೈರೆಕ್ಷನ್ ಡೈರೆಕ್ಟರ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸಮರ್ಥ್ ಅವರು, ಯೋಗರಾಜ್ ಭಟ್ರು ಬಂದಿದ್ದಾರೆ. ಅಲ್ಲಿ ಮೊದಲಿಗೆ ಟ್ರ್ಯಾಕ್ ಹಾಡಿದ್ದೆ. ಅದಾದಮೇಲೆ ನನ್ನ ವಾಯ್ಸ್ ಯೋಗರಾಜ್ ಭಟ್ರು ಸರ್ಗೂ ಮತ್ತು ವೀರ್ ಸಮರ್ಥ್ ಅವ್ರಿಗೆ ಇಷ್ಟ ಆಗಿ ಅದರಲ್ಲಿ ತುಂಬ ಜನ ಹಾಡಿದ್ದಾರೆ. ಹರಿಕೃಷ್ಣ ಸರ್ ಹಾಡಿದ್ದಾರೆ, ಯೋಗರಾಜ್ ಭಟ್ ಹಾಡಿದ್ದಾರೆ, ವೀರ್ ಸಮರ್ಥ್ ಸರ್ ಹಾಡಿದ್ದಾರೆ. ಆಮೇಲೆ ಇನ್ನು ಇಬ್ಬರು ಮಹಿಳಾ ಗಾಯಕಿಯರು ಕೂಡ ಅದರಲ್ಲಿ ಹಾಡಿದ್ದಾರೆ. ಜೊತೆಗೆ ನನ್ನ ವಾಯ್ಸ್ನು ಅದರಲ್ಲಿ ಇಟ್ಕೊಂಡು ಅದನ್ನು ಸಸ್ಟೈನ್ ಮಾಡಿದ್ರು. ಜೊತೆಗೆ ಹಂಸಲೇಖ ಸರ್ ಅವರು ಸಂವಿಧಾನ ಪೀಠಿಕೆ ಅನ್ನುವಂಥ ನಮ್ಮ ಪೀಠಿಕೆನ ಗಾಯನ ರೂಪದಲ್ಲಿ ಮಾಡಿದಂತೆ ಅದನ್ನು ನನ್ನ ಕೈಲೇ ಹಾಡಿಸಿದ್ರು. ಈ ಪರಪಂಚದು 1-2 ಸಾಲು ಹಾಗೆ ಹಾಡ್ತೀರಾ? ಹೆಲ್ತ್ ಇಂಪಾರ್ಟೆಂಟು ಹೊಟ್ಟೆ ನೋಡ್ಕೊಳ್ಳಿ ಎಲ್ಲರೂ ಬಗ್ಬಿಟ್ಟು. ಹೆಲ್ತ್ ಇಂಪಾರ್ಟೆಂಟು ಹೊಟ್ಟೆ ನೋಡ್ಕೊಳ್ಳಿ ಎಲ್ಲರೂ ಬಗ್ಬಿಟ್ಟು. ಇದರ ಮುಂದಿದ್ದು ಗೊತ್ತಿಲ್ಲ ಸರ್. ಹಾಗೆ ಮುಂದುವರಿಯುತ್ತೆ. ಹೌದು, ಅಂದರೆ ಒಂದು ರೀತಿ ಗಪದ್ಯ ಅವರದ್ದು ಯಾವಾಗಲೂ. ಗಪದ್ಯದಲ್ಲೇ ಹೇಳಬೇಕಾದ ವಿಚಾರವನ್ನು ನೇರವಾಗಿ ಹೇಳುವ ಕಲೆ ಯೋಗರಾಜ ಭಟ್ ಅವರಿಗೆ ಸಿದ್ಧಿಸಿದೆ. ತುಂಬ ಸಂತೋಷ. ಶ್ವೇತಾ ಅವರೇ, ತಾವು ಯಾವ ಚಿತ್ರಗಳಲ್ಲಿ ಹಾಡಿದ್ದೀರಿ? ಸರ್, ಸುಮಾರು ಒಂದು 50ಕ್ಕೂ ಹೆಚ್ಚು ಚಿತ್ರಕ್ಕೆ ಹಾಡಿದ್ದೀನಿ ಸರ್. ನನ್ನ ಮೊದಲ ಹಾಡು ನಾನು ಪುನೀತ್ ರಾಜ್ಕುಮಾರ್ ಸರ್ ಜೊತೆ ಹಾಡಿದ್ದು, ಕೃಷ್ಣ ರುಕು ಅನ್ನೋ ಸಿನಿಮಾಗೆ. ಶ್ರೀಧರ್ ವಿ ಸಂಭ್ರಮ್ ಅವರ ಸಂಗೀತ. ಅದ ನಂತರ ಸೋನು ನಿಗಮ್ ಅವ್ರ ಜೊತೆ ಇರುವೆಯ ಅಂತ ಅದೊಂದು ಕಿನಾರೆ ಅಂತ ಸಿನಿಮಾಗೆ ಹಾಡಿದೆ. ಮತ್ತು ಅನಂತ್ ನಾಗ್ ಅವ್ರದ್ದು ಹೊಟ್ಟೆಗಾಗಿ ಗೀಣು ಬಟ್ಟೆಗಾಗಿ ಅಂತ ಒಂದು ಸಿನಿಮಾ ಬಂತು, ಅದರಲ್ಲಿ ಅರ್ಮಾನ್ ಮಲಿಕ್ ಅವ್ರ ಜೊತೆ ಹಾಡಿದೆ. ಹಾಡ್ತಾ ಇದ್ದೀನಿ ಸರ್. ಇವಾಗ ರೀಸೆಂಟಾಗಿ ಹೆಜ್ಜಾರು ಅನ್ನೋ ಸಿನಿಮಾದಲ್ಲಿ ಸೋಲೋ ಹಾಡನ್ನು ಹಾಡಿದ್ದೀನಿ ಸರ್. ಅದು ಫೀಮೇಲ್ ಸೋಲೋ ಹಾಡಿದ್ದೀನಿ. ಈಗ ನಿಮಗೆ ಖುಷಿ ಕೊಡುವಂಥ ಮತ್ತೆ ಹಾಡಬೇಕು ಅಂತ ಅನ್ನಿಸೋ ಹಾಡು ಯಾವುದು ನೀವು ಹಾಡಿರೋ ಗೀತೆಗಳೇ? ಸರ್, ನನಗೆ ಅಂತಾರಾಷ್ಟ್ರೀಯ ಮಟ್ಟದ ಗಾಯಕ ಸೋನು ನಿಗಮ್ ಅವರ ಜೊತೆಗೆ ಹಾಡ್ತೀನಿ ಅನ್ನೋ ಕನಸು ಕೂಡ ಇರಲಿಲ್ಲ. ಅದು ಒಂದು ಹಾಡು ನನಗೆ ಬಹಳ ಹತ್ತಿರವಾದ ಹಾಡು. ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ಸುರೇಂದ್ರನಾಥ್ ಅಂತ. ಇದರ ಸಾಹಿತ್ಯ ಜಯಂತ್ ಕಾಯ್ಕಿಣಿ ಅವರು ಸರ್. ಹಾಡಿದ್ದು ಸೋನು ನಿಗಮ್ ಮತ್ತೆ ನಾನು ಹಾಡಿದ್ದು. ಆ ಹಾಡನ್ನು ಹಾಡ್ತೀನಿ. ದಯವಿಟ್ಟು. ಎಲ್ಲ ಏಕೆ ಖಾಲಿ ಖಾಲಿ ನಿನ್ನ ನೋಡದೆ, ಎಲ್ಲ ಮೂಕ ಚೂರು ನಿನ್ನ ಸದ್ದೆ ಕೇಳದೆ, ಏನೂ ಹೇಳದೇನೆ ಮಾಯವಾದೆ ಹೇಗೆ ನೀ, ಎಲ್ಲ
ಬದಲಾಗಿ ಹೋಯಿತೆ. ಇರುವೆಯ ಇರುವೆಯ ಸನಿಹವೆ ನೀನು, ಬರುವೆಯ ಬರುವೆಯ ಸನಿಹಕ್ಕೆ ನಾನು. ಇರುವೆಯ ಇರುವೆಯ ಸನಿಹವೆ ನೀನು, ಬರುವೆಯ ಬರುವೆಯ ಸನಿಹಕ್ಕೆ ನಾನು. ಚೆನ್ನಾಗಿ ಹಾಡಿದ್ರಿ ಥ್ಯಾಂಕ್ ಯು ಸರ್. ಶ್ವೇತಾ ಅವರೇ. ದಾಮೋದರವರೇ, ನೀವು ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಹಾಡೋ ಹಾಗೆ ಅನೇಕ ವಿದೇಶಗಳಲ್ಲಿ ಹಾಡೋಕ್ಕೆ ಹೋಗಿದ್ದೀರಿ. ಅಲ್ಲಿನ ಅನುಭವ ಹೇಗೆ? ಆ, ವಿದೇಶ ಅಂತಂದರೆ ಅಪ್ ಟು ಮುಂಬೈ, ವಿದೇಶ ಅಂತ ಏನೂ ಹೋಗಿಲ್ಲ ಇಲ್ಲಿ ತನಕ. ಮುಂಬೈ, ಡೆಲ್ಲಿ ತನಕ ಹೋಗಿದ್ದೆ. ಸೊ ಅಲ್ಲಿ ಕನ್ನಡದ ಒಂದು ಸೊಗಡನ್ನು ಮೂಡಿಸ್ಕೊಂಡು ಬಂದಿದ್ವಿ. ನಮ್ಮ ಸಿ ಅಶ್ವಥ್ ಅವರ ಹಾಡುಗಳನ್ನು, ಭಾವಗೀತೆಗಳನ್ನೆಲ್ಲ ಹಾಡಿ ಅಲ್ಲಿ ಜನರಿಗೆ ಕನ್ನಡದ ಇಂಪನ್ನು ಬೇರೆ ರಾಜ್ಯಕ್ಕೆ ಸಿಂಪಡಿಸ್ಕೊಂಡು ಬಂದಿದ್ದೀವಿ ಅಷ್ಟೇ. ಈಗ ನಮ್ಮ ಕನ್ನಡ ಪ್ರೇಕ್ಷಕರ ನಿರೀಕ್ಷೆ ಒಂದು ರೀತಿ ಇರುತ್ತೆ. ಹೌದು. ಹಳೆ ಗೀತೆಗಳ ಜೊತೆ ಹೊಸ ಗೀತೆಗಳನ್ನು ಹಾಡಿದ್ರೆ ಅವರು ಬಹಳ ಸುಲಭವಾಗಿ ಸ್ವೀಕರಿಸ್ತಾರೆ, ಯಾಕಂದರೆ ಅಲ್ಲಿ ಇಲ್ಲಿ ಕೇಳ್ತಾ ಇರ್ತಾರೆ. ಅದೇ ನೀವು ಮುಂಬೈಗೋ ದಿಲ್ಲಿಗೋ ಹೋದಾಗ ನಾವು ಹೇಗೆ ಹೊಸ ಗೀತೆಗಳನ್ನು ಕೇಳೋದಕ್ಕೆ ಅವಕಾಶ ಇರುತ್ತೋ ಅಷ್ಟು ಅವಕಾಶ ಅವರಿಗೆ ಇರಲಾರ್ದು. ಅಂತಹ ಸಂದರ್ಭದಲ್ಲಿ ಹೊಸ ಗೀತೆಗಳನ್ನು ಹಾಡಿದಾಗ ಅವರು ಸ್ವೀಕರಿಸ್ತಾರಾ, ಇಲ್ಲ ಹಳೆ ಗೀತೆಗಳನ್ನೇ ಹಾಡಿ ಅಂತ ಕೇಳ್ತಾರಾ? ಹೇಗಿರುತ್ತೆ ಪ್ರತಿಕ್ರಿಯೆ? ಒಂದೊಂದು ಥರದ್ದು ಜನ ಇರ್ತಾರೆ ಸರ್. ಇವಾಗ ತುಂಬ ಕೆಲವೊಂದು ಜನರು ಇವಾಗ ಮಿಡ್ ಏಜ್, ಒಂದು 30-40 ಆಸ್ಪಾಸಿನವರು, ಅವರಿಗೆ ಹಳೆ ಕನ್ನಡನೇ ತುಂಬ ಇಷ್ಟ ಆಗುತ್ತೆ. 50 ದಾಟಿದ ಮೇಲೆ ಸ್ವಲ್ಪ ಯೌವನ ಜಾಸ್ತಿ ಬರುತ್ತೆ ಅಂದಂಗೆ, 50 ದಾಟಿದ ಮೇಲೆ ಅವರಿಗೆ ಸ್ವಲ್ಪ ಹೊಸ ಹಾಡುಗಳು ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ. ಯೂಶ್ವಲಿ ನಾನು ಶ್ವೇತಾ ಎಲ್ಲ ಹೋಗಿ ಹಾಡ್ತಾ ಇರುವಂಥ ಸಂದರ್ಭದಲ್ಲಿ ಅಂಥ ಸಂದರ್ಭಗಳು ತುಂಬ ಆಗಿದೆ ನಮಗೆ. ಈ 30-40 ಈ ಏಜ್ ಅವರೆಲ್ಲ ಹಳೆ ಸಾಂಗ್ಗಳು, ನಮ್ಮ SPB ಅವರು ಹಾಡಿರೋದು, ಆಮೇಲೆ S. ಜಾನಕಿ ಅಮ್ಮ ಅವರು ಹಾಡಿರೋದಾಗಲಿ, ಈ ಥರ ವಿಷ್ಣುವರ್ಧನ್, ಅನಂತ್ನಾಗ್ ಅವ್ರ ಸಾಂಗ್ಗಳನ್ನೇ ಜಾಸ್ತಿ ಕೇಳಿಸ್ತಾರೆ. ಈ ಥರದ್ದು ಇರುತ್ತೆ. ಥಟ್ಟತೆ ಯಾವ ಹಾಡು ಜ್ಞಾಪಕ ಬರ್ತಾ ಇದೆ ಹಳೆ ಗೀತೆಗಳಲ್ಲಿ? ಹಳೆ ಗೀತೆಗಳಲ್ಲಿ ಅಂತಂದರೆ ಜೊತೆಯಲ್ಲಿ ಸರ್, ನಮ್ಮ ಶಂಕರಣ್ಣ ಅವ್ರದ್ದು 2 ಸಾಲು. ಖಂಡಿತ ಸರ್. ಜೊತೆಯಲಿ ಜೊತೆ ಜೊತೆಯಲಿ ಇರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಇನ್ನು ಎಂದು. ಎಂಥ ಮಾತಾಡಿದೆ ಇಂದು ನೀ, ಎಂಥ ಮಾತಾಡಿದೆ, ನನ್ನ ಮನಸ್ಸಿನ ಭಾವನೆ ನೀನೆ ಹೇಳಿದೆ. ಜೊತೆಯಲಿ ಜೊತೆ ಜೊತೆಯಲಿ ಇರುವೆನು ಹೀಗೆ ಎಂದು. ಇಂತಹ ದಂಪತಿಗಳಿಗೆ ಬದುಕಲ್ಲಿ ಇನ್ನೇನು ಬೇಕು ಹೇಳಿ? ಜೊತೆ ಜೊತೆಯಲ್ಲೇ ಕೊನೆಯವರೆಗೆ ಇರ್ತೇನೆ ಅಂದರೆ ಅವರಿಗೆ ಸ್ವರ್ಗವೇ ಅವರ ಮಡಿಲಲ್ಲಿದೆ ಅಂತ ಅರ್ಥ. ಎಷ್ಟು ಅದ್ಭುತವಾದ ಸಾಹಿತ್ಯವನ್ನು ನಮ್ಮ ಹಿಂದಿನವರು ಕೊಟ್ಟಿದ್ದಾರೆ. ಖುಷಿಯಾಗುತ್ತೆ. ದಾಮೋದರ್ ಮತ್ತು ಶ್ವೇತಾ ಅವರೇ, ಇನ್ನೂ ಒಂದಷ್ಟು ಮಾತನಾಡೋ ಆಸೆ ಇದೆ, ಆದರೆ ಕಾಲ ಅನ್ನೋನು ಬೆನ್ನು ತಟ್ಟಿ ಹೇಳ್ತಾ ಇದ್ದೀನಿ, ಸಮಯ ಮುಗಿತಾ ಬಂತಪ್ಪ, ಬೇಗ ಕಾರ್ಯಕ್ರಮ ಮುಗಿಸು ಅಂತ. ಆದರೆ ನಿಮಗೆ ಪುಸ್ತಕಗಳನ್ನು ಕೊಡದೆ ಕಳಿಸೋಲ್ಲ ನಾವು. ಹಾಗಾಗಿ ಒಬ್ಬೊಬ್ಬರಿಗೂ 5 ಪುಟ್ಟ ಪ್ರಶ್ನೆಗಳನ್ನು ಕೇಳ್ತೇನೆ. ಕೇಳಬಹುದಾ? ಖಂಡಿತ ಸರ್. ಮೊದಲಿಗೆ ದಾಮೋದರ್ ನಾಯಕ್, ಭಾರತೀಯ ಸಂಗೀತದ ಮೂಲ ಯಾವುದು? ಉಪನಿಷತ್ತು, ವೇದ? ವೇದ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಸಂಗೀತ ಎನ್ನುವ ಶಬ್ದವು ಯಾವ ಅರ್ಥವನ್ನು ಒಳಗೊಳ್ಳುತ್ತದೆ? ಗಾಯನ, ವಾದ್ಯ ಸಂಗೀತ ಮತ್ತು ನೃತ್ಯ? ಗಾಯನ ಮತ್ತು ವಾದ್ಯ ಸಂಗೀತ ಮಾತ್ರ? ಗಾಯನ, ವಾದ್ಯ ಸಂಗೀತ ಮತ್ತು ನೃತ್ಯ ಸರ್, ಮೂರನ್ನೂ ಒಳಗೊಳ್ಳುತ್ತೆ. ಹೌದು. ಮುಂದಿನ ಪ್ರಶ್ನೆ, ಭಾರತೀಯ ಸಂಗೀತದ ಪಿತಾಮಹ ಯಾರು? ಮಹರ್ಷಿ ಪಾಣಿನಿ, ಭರತ ಮುನಿ? ಭರತ ಮುನಿ. ಮುಂದಿನ ಪ್ರಶ್ನೆ, ಭರತನು ತನ್ನ ನಾಟ್ಯಶಾಸ್ತ್ರದಲ್ಲಿ ಒಟ್ಟು ಎಷ್ಟು ರಸಗಳನ್ನು ಪ್ರಸ್ತಾಪಿಸುತ್ತಾನೆ? 9, 8? 8 ಸರ್. 8. ಮುಂದಿನ ಪ್ರಶ್ನೆ, ಯಾವುದರಿಂದ ಭಾರತೀಯ ಸಂಗೀತದ ಸ್ವರಗಳು ಹುಟ್ಟಿಕೊಂಡವು? ಪ್ರಾಣಿ ಪಕ್ಷಿಗಳ ಧ್ವನಿಯಿಂದ, ತಪೋಶಕ್ತಿಯಿಂದ? ಪ್ರಾಣಿ ಪಕ್ಷಿ ಸರ್. 5 ಪ್ರಶ್ನೆಗಳು ಮುಗಿತು. ಎಷ್ಟು ಉತ್ತರ ಸರಿಯಾಗಿದೆ ನೋಡೋಣ. ಮೊದಲ ಪ್ರಶ್ನೆಗೆ ಉತ್ತರ ವೇದ ಅನ್ನೋದು ಸರಿಯಾದ ಉತ್ತರ. ಸಾಮವೇದ ವಿಶೇಷವಾಗಿ ಸಂಗೀತಕ್ಕೆ ಮೀಸಲಿರುವಂಥ ವೇದ. ಮುಂದಿನ ಪ್ರಶ್ನೆ,
ಸಂಗೀತ ಅಂದರೆ ಕೇವಲ ಹಾಡುಗಾರಿಕೆ ಅಂತ ತುಂಬ ಜನ ಭಾವಿಸ್ತಾರೆ. ಗಾಯನದ ಜೊತೆ, ವಾದ್ಯ ಸಂಗೀತದ ಜೊತೆ ನೃತ್ಯವನ್ನೂ ಒಳಗೊಳ್ಳುತ್ತೆ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. 3ನೇ ಪ್ರಶ್ನೆಗೆ ಉತ್ತರ ಅನುಮಾನವೇ ಇಲ್ಲ, ಭರತ ಮುನಿಗಳು ಉತ್ತರ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ, ಭರತ ಮುನಿ ಹೇಳೋದು ಬರೀ 8 ರಸಗಳನ್ನು, ಆದರೆ 9ನೆಯ ರಸ ಇದೆ, ಅದು ಶಾಂತರಸ ಅನ್ನೋ ಪರಿಕಲ್ಪನೆಯನ್ನು ಮೊದಲ ಬಾರಿಗೆ ಮಂಡಿಸಿದವನು ಕಾಶ್ಮೀರದ ಆನಂದವರ್ಧನ ಅಂತಕ್ಕಂಥ ಒಬ್ಬ ಮಹಾನುಭಾವ. ಆನಂದವರ್ಧನ ಸರಿಯಾಗಿ ಹೇಳ್ತಿದ್ದಾನೆ ಅಂತ ಹೇಳಿ ಅದಕ್ಕೆ ತಕ್ಕ ಪುರಾವೆಯನ್ನೆಲ್ಲ ಕೊಡ್ತಾ ಶಾಂತರಸವನ್ನು 8ರ ಜೊತೆ 9ನೆಯ ಸ್ಥಾನ ಪಡೆಯುವ ಹಾಗೆ ಮಾಡಿದವನು ಅಭಿನವ ಗುಪ್ತ. ಇವರಿಬ್ಬರನ್ನು ಮರೀಲಿಕ್ಕೆ ನಾವು ಸಾಧ್ಯ ಇಲ್ಲ. 5ನೇ ಪ್ರಶ್ನೆ, ಪ್ರಾಣಿ ಮತ್ತು ಪಶು ಪಕ್ಷಿಗಳಿಂದ ಈ ಸಪ್ತಸ್ವರಗಳು ಹುಟ್ಟಿದುವು ಅಂತ ಹೇಳ್ತಾರೆ. ಷಡ್ಜ ನವಿಲು, ರಿಷಭ ಗೂಳಿ ಅಥವಾ ಎತ್ತು ಅಥವಾ ವೃಷಭ, ಗಾಂಧಾರ ಮೇಕೆಯಿಂದ, ಮಧ್ಯಮ ಕ್ರೌಂಚ ಅಥವಾ ಬಕಪಕ್ಷಿಯಿಂದ, ಪಂಚಮ ಕೋಗಿಲೆಯಿಂದ, ದೈವತ ಕುದುರೆಯಿಂದ, ನಿಷಾದ ಆನೆಯಿಂದ ಹುಟ್ಟಿತು ಅಂತ ತಜ್ಞರ ಅಭಿಮತ. ಅಂದರೆ ಭಾರತೀಯ ಸಂಗೀತ ಅನ್ನೋದು ಪ್ರಕೃತಿಯ ನಡುವೆ ಹುಟ್ಟಿತು ಅನ್ನೋ ವಿಚಾರವನ್ನು ನಾವು ಯಾವ ಕಾರಣಕ್ಕೂ ಮರೆಯಬಾರ್ದು. ಸಂಗೀತ ಯಾವತ್ತೂ ಪ್ರಕೃತಿಗೆ ಪೂರಕವಾಗಿರಬೇಕೇ ಹೊರತು ಮಾರಕವಾಗಿ ಇರಬಾರ್ದು. ದಾಮೋದರವರೇ, ಎಲ್ಲ ಪ್ರಶ್ನೆಗಳಿಗೂ ಸರಿ ಉತ್ತರ ಕೊಟ್ಟಿದ್ದೀರಿ, ಬಹಳ ಸಂತೋಷ, ಅಭಿನಂದನೆಗಳು. ದಾಮೋದರ್ ನಾಯಕ್ ಅವರು ನಾವು ಕೇಳಿದಂಥ 5 ಪ್ರಶ್ನೆಗಳಿಗೆ ಸೊಗಸಾದ ಉತ್ತರವನ್ನು ಕೊಟ್ಟಿದ್ದಾರೆ, ಧನ್ಯವಾದಗಳು. ಆದರೆ ಶ್ವೇತಾ ಹಿರೇಮಠ ಅವರಿಗೆ ಪ್ರಶ್ನೆಗಳನ್ನು ಕೇಳಲ್ಲ. ಅಬ್ಬಾ, ಕೇಳಲಿಲ್ವಾ? ಬಹಳ ಸಂತೋಷವಾಯಿತು ಅಂತ ನೆಮ್ಮದಿಗೆ ನಿಟ್ಟಿಸಿರು ಬಿಡಬೇಡಿ. ನಮ್ಮ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಹಾಡನ್ನು ಕೇಳ್ತಾ ಹಾಗೆ ನಿಮ್ಮ ತಲೆ ತಿನ್ನೋಕ್ಕೆ ಒಂದಷ್ಟು ಪ್ರಶ್ನೆಗಳನ್ನು ಸಿದ್ಧ ಮಾಡಿ ಇಟ್ಕೊಂಡಿರ್ತೇವೆ. ಸದ್ಯಕ್ಕೆ ತಮ್ಮಿಬ್ಬರಿಗೂ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ಒಂದು ಒಳ್ಳೆಯ ಹಾಡಿನ ಜೊತೆ ಪೂರ್ಣಗೊಳಿಸಿದ್ರೆ ಕಾರ್ಯಕ್ರಮ ಚೆನ್ನಾಗಿರುತ್ತೆ. ದಯವಿಟ್ಟು ಹಾಡಿ. ಒಂದಿರುಳು ಕನಸಿನಲ್ಲಿ ನನ್ನವಳ ಕೇಳಿದೆನು, ಒಂದಿರುಳು ಕನಸಿನಲ್ಲಿ ನನ್ನವಳ ಕೇಳಿದೆನು, ಚಂದ ನಿನಗಾವುದೆಂದು ನಮ್ಮೂರು ಹೊನ್ನೂರು ನಿಮ್ಮೂರು ನವಿಲೂರು, ಚಂದ ನಿನಗಾವುದೆಂದು. ನಮ್ಮೂರು ಚಂದವೋ ನಿಮ್ಮೂರು ಚಂದವೋ ಎಂದೆನ್ನ ಕೇಳಲೇಕೆ, ನಮ್ಮೂರ ಮಂಚದಲ್ಲಿ ನಿಮ್ಮೂರ ಕನಸಿದನು ವಿಸ್ತರಿಸಿ ಹೇಳಬೇಕೆ. ನಮ್ಮೂರು ಚಂದವೋ ನಿಮ್ಮೂರು ಚಂದವೋ ಎಂದೆಲ್ಲ ಕೇಳಲೇಕೆ, ಎನ್ನ ರಸ ಸುಮ್ಮನಿರಿ ಎಂದಳಾಕೆ. ಲಾ 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 ಲಾ. ಗಂಡಸೋ ಒರಟ, ಸೂಕ್ಷ್ಮ ಗೊತ್ತಾಗಲ್ಲ ಅವನಿಗೆ. ಹೀಗೆ ನೇರವಾಗಿ ಯಾರಾದರೂ ಪ್ರಶ್ನೆ ಕೇಳ್ತಾರೆ, ನಮ್ಮೂರು ಚೆನ್ನಾಗಿದೆಯಾ ನಿಮ್ಮೂರು ಚೆನ್ನಾಗಿದೆಯಾ ಅಂತ. ಆ ಹೆಣ್ಣು ಮಕ್ಕಳು ಎಷ್ಟು ಜಾಣೆ ಅಂದರೆ, ನಮ್ಮೂರೂ ಚೆನ್ನಾಗಿದೆ ನಿಮ್ಮೂರೂ ಚೆನ್ನಾಗಿದೆ ಅನ್ನೋ ಭಾವದ ಹಿನ್ನೆಲೆಯಲ್ಲಿ ನಮ್ಮೂರ ಮಂಚದಲ್ಲಿ ಮಲಗಿ ನಿಮ್ಮೂರ ಕನಸನ್ನು ಅಂತ ಹೇಳ್ತಂದರೆ, ಯಜಮಾನರ ಬಗ್ಗೆ ಅವರ ಮನೆಯ ಬಗ್ಗೆ ಕನಸನ್ನು ಕಾಣುವ ರೀತಿ ಇದೆಯಲ್ಲ, ಎರಡಕ್ಕೂ ಒಂದು ಸಮತೋಲನೆ ತೂಗಿಸುವ ಸಾಮರ್ಥ್ಯ ಹೆಣ್ಣು ಮಗುವಿಗಿದೆ. ಅದ್ಭುತವಾದ ಗೀತೆಯನ್ನು ಹಾಡಿದರೆ. ಥ್ಯಾಂಕ್ ಯು ಸರ್. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ.